ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಯಾವುದೇ ರೀತಿಯ ಸಂಬಂಧವಿರದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಎಳೆದುತ್ತಿರುವ ಮೂಲಕ ಬಿಜೆಪಿ ಪಕ್ಷ ದುರುದ್ದೇಶದ ರಾಜಕೀಯ ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ಹೇಳಿದರು. ಚಿತ್ತಾಪುರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಖರ್ಗೆ ಕುಟುಂಬಕ್ಕೆ ಕಳಂಕ ಹಚ್ಚುವ ರಾಜಕೀಯ ಜೀವನಕ್ಕೆ ಮಸಿ ಬಳಿಯುವ ಹುನ್ನಾರ ಬಿಜೆಪಿ ಮಾಡುತ್ತಿದೆ. ಡೆತ್ ನೋಟ್ನಲ್ಲಿ ಹೆಸರಲ್ಲಿ ದುರುದ್ದೇಶ ರಾಜಕಾರಣಕ್ಕೆ ಪ್ರಕರಣ ಬಳಸಿಕೊಂಡು ಸಚಿವರ ಹೆಸರು ಅನಗತ್ಯವಾಗಿ ಪ್ರಸ್ತಾಪ ಮಾಡುತ್ತಿದ್ದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಕ್ಷುಲ್ಲಕ ರಾಜಕೀಯ ಬಿಜೆಪಿ ಜಾಯಮಾನವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತು ಗುಲ್ಬರ್ಗ ಜಿಲ್ಲೆ ಉಸ್ತುವಾರಿ ಸಚಿವ ಕರ್ನಾಟಕ ರಾಜ್ಯದ ಗ್ರಾಮೀಣ ಪಂಚಾಯತ್ ರಾಜ್ಯ ಮತ್ತು ಐಟಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಇವತ್ತು ಬಿಜೆಪಿಯವರು ಉದ್ದೇಶಪೂರ್ವಕವಾಗಿ ಇವತ್ತು ರಾಜು ಕಪ್ನವರು ಇವತ್ತು ಆಪ್ತ ಒಬ್ಬ ಸಹಾಯಕನಂತೇಳಿ ಪತ್ರಿಕೆ ಇವತ್ತು ಮಾಡ್ತಿದ್ದಾರೆ. ಅದು ಬಹಳ ತಪ್ಪಾಗಿರ್ತಕ್ಕಂಥದ್ದು. ಯಾವಾಗಲೂ ಯಾವಾಗಲೂ ಪ್ರಿಯಾಂಕಾ ಖರ್ಗೆ ಅವರು ಅವರ ಮನೆತನ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆತನ ಯಾವಾಗಲೂ ಇಂಥ ಲೋಪದೋಷಗಳನ್ನು ಮಾಡಿರ್ತಕ್ಕಂಥವರಲ್ಲ, ಯಾವುದಕ್ಕಿಂತ ಅನುಭವಪಟ್ಟಿರ್ತಕ್ಕಂಥವರಲ್ಲ. ಆದರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರು ರಾಜಕೀಯ ಕರ್ನಾಟಕದಲ್ಲಿ ಒಬ್ಬ ಏಕೈಕ ಯುವ ನಾಯಕರಾಗಿ ಕೆಲಸ ಮಾಡತಕ್ಕಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಒಂದು ರಾಜಕೀಯ ತೇಜೋವಧೆ ಮಾಡತಕ್ಕಂಥ ಕುತಂತ್ರ ಯಾರಾದರೂ ಬಿಜೆಪಿ ಅವರನ್ನು ಹೇಳಬೇಕಾಗುತ್ತೆ. ಇವತ್ತು ನಿಜವಾಗಿ ಯಾರಾದ್ರೂ ಸಂಬಂಧ ಇತ್ತು, ಇವತ್ತು ನಾವು ಯಾರು ಇವತ್ತು ಆಪ್ತ ಸಹಾಯಕ ಅವ್ರ ಬಲಗೈ ಬಂಟ ಅಂತ ಏನು ಬಿಜೆಪಿ ಹೇಳ್ತಾರೆ, ಇದು ತಪ್ಪು. ಇವತ್ತು ಪಕ್ಷದಲ್ಲಿ ಯಾರೇ ಇರಲಿ ಅಂಥವ್ರಿಗೆ ಆಸ್ಪದ ಕೊಡ್ತಕ್ಕಂಥವರೆಲ್ಲ ಇವತ್ತು ನಾವು ವಿಚಾರ ಮಾಡ್ತಕ್ಕಂಥ ಮಾತು. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಯಾವಾಗ ಅಭಿವೃದ್ಧಿ ಬಗ್ಗೆ ಇರ್ಬೋದು, ಪಕ್ಷದ ಬಗ್ಗೆ ಇರ್ಬೋದು, ಸಮಾನತೆ ನೋಡ್ಕೊಂಡು ಹೋಗ್ತಕ್ಕಂಥ ನಾಯಕರಿದ್ದರು. ಅವರ ಬಗ್ಗೆ ಉದ್ದೇಶಪೂರ್ವಕವಾಗಿ ಇವತ್ತು ದೋಷಾರೋಪ ಮಾಡ್ತಕ್ಕಂಥದ್ದು ಇವತ್ತು ನಾವು ಪಕ್ಷದ ವತಿಯಿಂದ, ನಮ್ಮ ಬ್ಲಾಕ್ ವತಿಯಿಂದ, ನಮ್ಮ ಎಲ್ಲ ಕಾರ್ಯಕರ್ತರ ವತಿಯಿಂದ ಇವತ್ತು ಅವರಿಗೆ ಖಂಡನೀಯ ಮಾಡ್ತೇವೆ. ಯಾಕೆ ವಿಷಯ ಹೇಳ್ತೇವನು, ಇವತ್ತು ಒಬ್ಬ ರಾಜ್ಯದಲ್ಲೇ ಒಬ್ಬ ದೊಡ್ಡ ನಾಯಕನಾಗಿ ಬೆಳೀತಕ್ಕಂಥದ್ದು, ಯುವಕರು ಬೆಳೀತಕ್ಕಂಥದ್ದು, ಇಂಥವ್ರಿಗೆ ಮಾಡ್ತಕ್ಕಂಥ ತೇಜವಧೆ ಮಾಡ್ತಕ್ಕಂಥ ಬಿಜೆಪಿಯವರು ಯಾವಾಗಲೂ ಮಾಡ್ತಕ್ಕಂಥ ಸ್ವತಂತ್ರ ಬುದ್ಧಿ. ಆ ಸ್ವತಂತ್ರ ಬುದ್ಧಿಗೆ ಯಾರು ಇವತ್ತು ಅವ್ರು ಏನು ಆತ್ಮಹತ್ಯೆ ಮಾಡಿಕೊಂಡ ಅಂಥವನ್ನು ಸಹ ಇವತ್ತು ವಿಚಾರ ಮಾಡಿಕೊಂಡು ಸಂಬಂಧಪಟ್ಟವ್ರಿಗೆ ಹೇಳ್ತಕ್ಕಂಥದ್ದು ವಿಷಯ ಇತ್ತು. ಆದರೆ ಅಥವಾ ಡೆತ್ ನೋಟ್ ಏನು ಬರೆದಿರ್ತಾನೆ, ಡೆತ್ ನೋಟ್ ಬರೆದಿರ್ತಕ್ಕಂಥ ಇಷ್ಟು ಪುಟಗಳು ಬರೆದಿರ್ತಾನೆ ಅಂತಂದ್ರೆ ಅವ್ರು ಏನೋ ವಿಚಾರ ಇರ್ತದೆ, ಯಾರೋ ಉದ್ದೇಶಪೂರ್ವಕ ಬರೆಸಿರ್ತಾರೆ ಅನ್ನೋದು ಸಹ ನಮ್ಗೆ ಅನುಮಾನಾಸ್ಪದ. ಅದನ್ನು ಸಹ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಕೆಲವೇ ಸಮಯದಲ್ಲಿ ಇವತ್ತು ಯಾರು ತಪ್ಪಾಗಿಲ್ಲ ಅವ್ರಿಗೆ ತನಿಖೆ ಮಾಡ್ರಂತ ಹೇಳಿದ್ದು ಸಹ ನಿಜ ಇದೆ. ಅದ್ರ ಬಗ್ಗೆ ನಿಸ್ಸಂಶಯ ಅದ. ಅದಕ್ಕಾಗಿ ಇವತ್ತು ಡೆತ್ ನೋಟ್ ಬರೆದಿರ್ತಂಥವರು ಇವತ್ತು ಹಿಂದೆ ಬರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇದೇ ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಉದ್ದೇಶಪೂರ್ವಕವಾಗಿ ಅವ್ರದೇ ಡೆತ್ ನೋಟ್ ಸರ್ಟಿಫಿಕೇಟ್ ಮಾಡಿರ್ತಿದ್ರು ಒಬ್ಬ ಗುತ್ತೇದಾರರು. ಅದಕ್ಕಾಗಿ ಅವರಿಗೆ ಸ್ವಲ್ಪ. ಈ ಸುದ್ದಿಗೋಷ್ಠಿಯಲ್ಲಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮುಕ್ತಾರ್ ಪಟೇಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವರುದ್ರ ಬೆಣ್ಣಿ, ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ಜಗದೇವ್ ರೆಡ್ಡಿ ಪಾಟೀಲ್, ಪುರಸಭೆ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಕಳ್ಗಿ, ಯುವ ಅಧ್ಯಕ್ಷ ಸಂಜು ಬುಳ್ಕರ್, ನಾಗಯ್ಯ ಗುತ್ತೇದಾರ್, ಶರಣಪ್ಪ ನಾಟಿಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.